ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿ ಗುರು ದಂಪತಿಗಳಿಗೆ ಇಲ್ಲಿರುವ ಎಲ್ಲ ಆತ್ಮಬಂಧುಗಳನ್ನು ಕೋಟಿ ಕೋಟಿ ಕೃತಜ್ಞತೆಗಳು. ನಾನು ಈ ಧ್ಯಾನಕ್ಕೆ ಬಂದು ನಾನು ಸುಮಾರು 6 ವರ್ಷ ಆಯಿತು, ಆದರೆ ಇಲ್ಲಿ ಬಂದು 5 ವರ್ಷ ಆಯಿತು. ನಾನು ಇಲ್ಲಿ ನಾನು ನಿಜವಾಗ್ಲೂ ನನಗೆ ಧ್ಯಾನ ಎಲ್ಲರೂ ಹುಡುಕೊಂತ ಹೋಗೋದು, ನನಗೆ ಧ್ಯಾನನೇ ಹುಡುಕೊಂತ ಬಂದಿತ್ತು. ಅದು ನನ್ನ ಒಂದು ಅದೃಷ್ಟ. ಅದು ನಾನು ಫಸ್ಟ್ ನನಗೆ ನನ್ನ ಮಕ್ಕಳು ಸ್ಕೂಲ್ಗೆ ಹೋದಾಗ ಅಲ್ಲಿ ಧ್ಯಾನ ಕಳಿಸ್ತೇವಂತ ಅಲ್ಲಿ ಕರೆದ್ರು ಟೀಚರ್ಸ್. ಮತ್ತೆ ಇಲ್ಲಿ ಒಬ್ರು ಮನೇಲಿ ಸುವರ್ಣ ಅನ್ನೋರು ಮತ್ತೆ ನನಗೆ ಕರೆದ್ರು. ಬಟ್ ಈ ಟೈಮ್ನಲ್ಲಿ ಅವಾಗ ನನಗೆ ಧ್ಯಾನದ ಮಹತ್ವ ಗೊತ್ತಾಗ್ಲಿಲ್ಲ. ಯಾಕಂದ್ರೆ ಧ್ಯಾನದ ಬಗ್ಗೆ ಪರಿಪೂರ್ಣವಾಗಿ ತಿಳ್ಕೊಂಡ್ರೆ ನಾವು ಅದು ಶ್ರದ್ಧೆಯಿಂದ ಮಾಡ್ಲಿಕ್ಕೆ ಸಾಧ್ಯ. ಅವಾಗ ನಂಗೆ ಅಷ್ಟು ಗೊತ್ತಾಗ್ಲಿಲ್ಲ, ಯಾಕಂದ್ರೆ ಯಾವ ಮಾಸ್ಟರ್ ಬಂದು ಏನು ಹೇಳಿಲ್ಲ. ಧ್ಯಾನ ಮಾಡಿದ್ರೆ ಒಳ್ಳೇದು ಅಷ್ಟೇ ಗೊತ್ತಿತ್ತು, ಮಾಡ್ತಾ ಇದ್ದೆ. ಈಗ ಇಲ್ಲಿಗೆ ಬಂದ್ಮೇಲೆ ಯಾವಾಗ ನನಗೆ ಅಲ್ಲಿ ಸಂಗನಕಲ್ಲಲ್ಲಿ 41 ಡೇಸ್ ಇಟ್ಟಾಗ್ಲಿಂದನೂ ಪ್ರತಿಯೊಬ್ಬ ಮಾಸ್ಟರ್ ಬರೋದು ಹೇಳೋದು, ನಾನು ಪತಂಜಲಿಯಲ್ಲಿ ನಾನು ಮಾಡಿದ್ದೆ ಧ್ಯಾನ, ಅಲ್ಲಿಂದ ನಾವು ಬಂದಿದ್ದೀವಿ ಅಂದಾಗ ನನಗೊಂದು ಕ್ಯೂರಿಯಾಸಿಟಿ ಬಂತು. ಅದು ಪತಂಜಲಿ ಧ್ಯಾನ ಕೇಂದ್ರ ಎಲ್ಲಿದೆ ಅಂತೇಳಿ ನಾನು ಹುಡ್ಕೊಳ್ತಾ ಬಂದೆ. ಆ ಹುಡ್ಕೊಂಡು ಬರ್ಬೇಕಾದ್ರೆ ಅಷ್ಟೊತ್ತಿಗೆ ನಮ್ಗೆ ಹೇಳಿದ್ರಲ್ವ, ಧ್ಯಾನ ಪ್ರಚಾರ ಮಾಡಿದ್ರೆ ಒಳ್ಳೇದು, ಧ್ಯಾನ ತಿಳ್ಕೊಂಡು ಸುಮ್ಮನೆ ಇರಬಾರ್ದು ಅಂದಾಗ ನನಗೆ ಗೊತ್ತಿರೋರೊಬ್ರು, ನಮಗೆ ಆತ್ಮೀಯರೊಬ್ರು ವೀಣಾ ಅನ್ನೋರ್ನ ನಾನು ಕರ್ಕೊಂಡು ಬಂದೆ. ಅವತ್ತು ಅಷ್ಟೊತ್ತಿಗೆ ಸ್ಟಾರ್ಟ್ ಆಗಿತ್ತು, ನನಗೆ ಟೈಮಿಂಗ್ ಕೂಡ ಗೊತ್ತಿಲ್ಲ. 12 ಗಂಟೆ ಸ್ಟಾರ್ಟ್ ಆಗಿತ್ತು, ನಾನು 12:15 ಹಂಗೆ ಬಂದೆ. ನಾನು ನಮ್ಮ ಅಕ್ಕ ವೀಣಾ ಅನ್ನೋರೆಲ್ಲರೂ ಬಂದರು. ಲಾಸ್ಟಿಗೆ ಕುತ್ಕೊಂಡ್ವಿ ಹೋಗಿ. ಅವತ್ತು ಕ್ಲಾಸ್ ಎಲ್ಲ ಚೆನ್ನಾಗಾಯ್ತು. ಆದಮೇಲೆ ಅವ್ರೇನು ಮಾತಾಡಿದ್ರಲ್ಲ ಅದನ್ನು ನಾನು ಹೇಳಿದಾಗ ನಾನೇ ಮೈಕ್ ತಗೊಂಡು, ಸರ್ ನಾನು 2 ಮಾತು ಮಾತಾಡ್ತೀನಿ ಅಂತ ನಾನೇ ರಿಕ್ವೆಸ್ಟ್ ಮಾಡಿ ಕೇಳಿ ಈ ಮೈಕ್ ಇಸ್ಕೊಂಡು ಮಾತಾಡಿದೆ. ಆಪ್ತ ಮಾತಾಡ್ಬೇಕಾದ್ರೆ ನಾನು ಹೇಳಿದ್ದಿಷ್ಟೇ. ಯಾಕಂದರೆ ವೀಣಾ ಅವರು ನಾನೇನು ಅಂದ್ಕೊಂಡಿದ್ದೆ ಅದೇ ಹಾಡು ಹೇಳಿದ್ರು. ಅವತ್ತಿಂದ ನನಗೆ ಧ್ಯಾನ ಅನ್ನೋದು ಇವತ್ತಿನವರೆಗೂ ಮತ್ತಷ್ಟು ಹತ್ತಿರ ಆಗ್ತಾ ಇದೆ. ನಾನು ಧ್ಯಾನ ಸತ್ಯವನ್ನು ತಿಳ್ಕೊಂಡಿದ್ದೇನೆ. ಈ ಧ್ಯಾನ ಬರೋದಕ್ಕಿಂತ ಮುಂಚೆ ಯಾರೋ ಏನೋ ಅಂದರೆ ನಾನು ಅವ್ರು ಅಂದು ಮರ್ತು ಬಿಡ್ತಿದ್ರು. ಬಟ್ ನಾನು ಅದನ್ನೇ ಕಂಟಿನ್ಯೂ ಮಾಡಿ ನನಗೆ ನಾನು ನೋವು ಜಾಸ್ತಿ ಮಾಡ್ಕೊತಾ ಇದ್ದೆ. ಬಟ್ ಈಗಲ್ಲ, ಯಾರೇ ಏನೇ ಅನ್ಲಿ, ನಾನೇನು ಅನ್ನೋದು ನನಗೆ ಕ್ಲಾರಿಟಿ ಇದೆ. ನನ್ನಲ್ಲಿ ಏನು ಸತ್ಯ ಐತಿ, ನಾನು ಎಷ್ಟರ ಮಟ್ಟಿಗೆ ನಾನು ಇದೀನಿ ಅನ್ನೋ ಸತ್ಯ ನನಗೆ ಗೊತ್ತಿದೆ. ಸೊ ನಾನು ನೋವಾಗಲ್ಲ. ಈ ಧ್ಯಾನಕ್ಕೆ, ಈ ಕೇಂದ್ರಕ್ಕೆ ಬಂದ್ಮೇಲೆ ನಿಜವಾಗ್ಲೂ ನನಗೆ ಆಸ್ಟ್ರಲ್ ಟ್ರಾವೆಲ್ ಅಂತ ಹೇಳ್ತಾ ಇದ್ರು ಬಂದು ಮಾಸ್ಟರ್ ಎಲ್ಲರೂ. ಇಲ್ಲಿಗೆ ಬಂದ್ಮೇಲೆ ನನಗೆ ಆಸ್ಟ್ರಲ್ ಟ್ರಾವೆಲ್ ಆಗಿದ್ದನ್ನು 3 ಟೈಮ್ಸ್ ಆಯಿತು ನನಗೆ. ಯಾವಾಗ ನನಗೆ ಧ್ಯಾನದಲ್ಲಿ ಬಂದಿದ್ದೆಲ್ಲ ನನಗೆ ಫಿಸಿಕಲ್ ಆಗಿ ಕೂಡ ನನಗೆ ಆಗ್ತಾ ಬಂತು. ಅದಾದಮೇಲೆ ನನಗೆ ಫಸ್ಟ್ ಟೈಮು ಈ ಪಿರಮಿಡ್ಗೆ ಬಂದು ಧ್ಯಾನ ಮಾಡಿ ಹೋದ್ಮೇಲೆ ನನಗೆ ಪತ್ರಿಜಿ ಸರ್ ನನ್ನ ಫೋಟೋ ಕೂಡ ನೋಡಿಲ್ಲ. ಧ್ಯಾನದಲ್ಲಿ ಕೇಳಿದ್ದಷ್ಟೇ, ನಾನು ಫೋಟೋ ಕೂಡ ನೋಡಿಲ್ಲ. ಆದರೆ ಧ್ಯಾನದಲ್ಲಿ ಕುಂತ ನನಗೆ ಪತ್ರಿ ಸರ್ ಅವರೇ ಕಂಡ್ರು. ಅದು ನನಗೆ ನಿಜವಾಗ್ಲೂ ಆಶ್ಚರ್ಯ ಆಯಿತು. ಅದಾದಮೇಲೆ ಸರ್ ನನಗೆ ಈ ಕ್ಲಾಸ್ ಹೇಳೋದು ಮಾಡೋದು ಗೊತ್ತೇ ಇಲ್ಲ ನನಗೆ. ಸರ್ ಅವ್ರ ಹತ್ರ ನನ್ನ ಅನುಭವಗಳನ್ನು ಹೇಳ್ಕೊಂಡೆ. ಧ್ಯಾನದಲ್ಲಿ ನನಗೆ ಹಿಂಗಾಗಿದೆ ಸರ್, ಹಿಂಗಾಗಿದೆ, ಅದು ನಿಜಾನ ಸುಳ್ಳ ಅನ್ನೋದು ಕ್ಲಾರಿಫೈ ಮಾಡ್ಕೊಳ್ಳೋ ಸಲುವಾಗಿ ಸರ್ಗೆ ಹೇಳ್ತಾ ಇದ್ದೆ. ಸರ್ ಇಲ್ಲ, ಇದೆಲ್ಲ ಹೀಗೆ ಆಗುತ್ತಮ್ಮ, ನಿಜ, ನೀವು ಕರೆಕ್ಟಾಗಿ ಧ್ಯಾನ ಮಾಡ್ತಾ ಇದ್ರಿ, ಮಾಡ್ರಿ, ನಿಮ್ಮ ಸಾಧನೆ ಚೆನ್ನಾಗೈತೆ ಅಂತ ಸರ್ ಹೇಳಿದ್ರು. ಅದಾದ್ಮೇಲೆ ಫಸ್ಟ್ ಟೈಮ್ ನೀವು ಹಿರಾಳಲ್ಲಿ ಕ್ಲಾಸ್ ನಡೆಸ್ತಾ ಇದ್ದಾರೆ, ಇಲ್ಲ ಅಲ್ಲಿಗೆ ಹೋಗಿ ಬರ್ಬೇಕು ಕ್ಲಾಸಿಗೆ ಅಂದ ತಕ್ಷಣ ನನಗೆ ಎದೆ ಜಲ್ ಅಂದ್ಬಿಡ್ತು. ಯಾಕಂದ್ರೆ ಅಷ್ಟು ಮಂದಿ ಹೋಗಿ ನಾನೇನು ಹೇಳಿ, ನನಗೇನು ಬರೋದಿಲ್ಲ ಸರ್, ಹಿಂಗೆ ಹೇಳಿದ್ರು ನನಗೆ ಬರಲ್ಲ ಸರ್, ನಿಮ್ಮ ಮುಂದೆ ಏನೋ ಹಂಚ್ಕೊಂಡೆ ಅಷ್ಟೇ, ನಾನು ಅಷ್ಟು ಮಂದಿ ಎದುರಿಗೆ ಹೇಳೋದಾಗಲ್ಲ ಅಂದಾಗ, ಏನಿಲ್ಲ ಮೇಡಮ್, ನನಗೇನು ಹೇಳಿದ್ರೆ ಅಲ್ಲಿ ಅಷ್ಟು ಮಂದಿ ಅವ್ರಿಗೂ ಅದನ್ನೇ ಹೇಳಿ ಅಷ್ಟೇ, ಅನುಭವ ಹಂಚ್ಕೊಳ್ಳೋದು, ನೀವೇನು ಪುಸ್ತಕ ಜ್ಞಾನ ಅಲ್ಲ ಅದೊಂದು. ಹಾಗೆ ನಾನು ಈ ಥರ ಕ್ಲಾಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೆ ಸಾರ್ ಅವರ ಸಪೋರ್ಟ್ಲಿಂದ. ಅಲ್ಲಿಂದ ಸ್ಟಾರ್ಟ್ ಆಯ್ತು ಇಲ್ಲಿಗೆ. ನಾವೇನೇ ಕ್ಲಾಸ್ ಮಾಡಲಿ, ಕ್ಲಾಸ್ ಮಾಡೋರು ಎಲ್ಲರಿಗೂ ಗೊತ್ತು, ನಾವೇನು ಹೇಳ್ತೀವಿ ಅಂದರೆ ಎದುರಿಗಿರೋರು ಯಾರು ದಡ್ರಲ್ಲ, ಅವರು ಬುದ್ಧಿವಂತರು ಇರ್ತಾರೆ, ಅವ್ರಿಗೆ ಜ್ಞಾನ ಗೊತ್ತಿರುತ್ತೆ. ಆದರೆ ಆ ದಾರಿಯನ್ನು ಸ್ವಲ್ಪ ಹೀಗೆ ಮಾಡ್ಕೊಂಡು ಹೋಗುವಂತ ಹೇಳೋದಷ್ಟೇ ನಮ್ಮ ಕರ್ತವ್ಯ. ಅದನ್ನ ನಾವು ಹೇಳಬೇಕಂದ್ರೆ ಫಸ್ಟ್ ನಾವು ಅದು ತಿಳ್ಕೊಂಡಿರ್ಬೇಕು. ಅದನ್ನ ತಿಳ್ಕೊಳ್ಳೋ ಸಲುವಾಗಿ ಇಲ್ಲಿ ವಾರ ನಾನು ಬರ್ತಾ ಇದ್ದೆ. ಬಂದಾಗ ಪ್ರತಿಯೊಬ್ಬ ಮಾಸ್ಟ್ರು ಅವ್ರೇನು ಹೇಳ್ತಾರೆ, ನಾನು ಯಾವುದನ್ನ ಫಾಲೋ ಮಾಡಬೇಕು, ಯಾವುದನ್ನ ನಾನು ಬಿಡಬೇಕು ಅನ್ನೋದನ್ನ ಖಂಡಿತ ನಾನು ಚೆನ್ನಾಗಿ ತಿಳ್ಕೊಂಡಿದ್ದಲ್ಲದೆ ನಾನು ಫಾಲೋ ಮಾಡಿದೆ. ನಾನು ಎಲ್ಲೆಲ್ಲಿ ಕ್ಲಾಸ್ ಮಾಡ್ತೀನಿ ಅಲ್ಲಿ ನನಗೆ ನಿಜವಾಗ್ಲೂ ಮೆಚ್ಚುಗೆನೂ ಸಿಕ್ತು. ಅದು ಮೆಚ್ಚುಗೆ ಅಂತ ಮತ್ತೆ ಅದು ನಾನು ಮಾಡೀನಿ ಅನ್ನೋದು ಖಂಡಿತ ಅಲ್ಲ, ನನ್ನಿಂದ ಗುರುಗಳು ಮಾಡಿಸ್ತಾರೆ. ಇಲ್ಲಿರೋರು ಎಲ್ಲರಿಗೂ ಅದು ಸತ್ಯನೇ. ನಾನು ಅನ್ನೋದು ಹೋದ್ಮೇಲೆ ನಾವು ಇಲ್ಲಿ ಬರ್ಲಿಕ್ಕೆ ಸಾಧ್ಯ, ಅದು ಇಲ್ಲಿದ್ರೆ ಆಗೋದೇ ಇಲ್ಲ. ಹಾಗೆ ಈ ಪಿರಮಿಡ್ಗೆ ಬಂದಂಥ ಒಂದೊಂದು ವಾರ ಇದರಿಂದ ನನಗೆ ಬೆಳಕಂತಾನೆ ಹೋಯ್ತು, ನನ್ನ ಜ್ಞಾನನ ಬೆಳೀತು. ನಾನು ಫಸ್ಟ್ ಕೇಳ್ತಾ ಇದ್ದೆ, ಏನು ನಂಬಿದ್ರೆ ಶಂಭುಲಿಂಗ, ಯದ್ಭಾವಂ ತದ್ಭವತೆ, ಮಾಡಿದ್ದುಣ್ಣ ಮಹಾರಾಯ,
ಕಷ್ಟದಲ್ಲಿ ದುಃಖದಲ್ಲಿ ಕೂಡ ನಗ್ತಾ ಇರಬೇಕು. ಇವಕ್ಕೆಲ್ಲ ನನ್ಗೆ ಅರ್ಥ ಗೊತ್ತಾಗಿದ್ದೆ ಈ ಧ್ಯಾನಕ್ಕೆ ಬಂದ್ಮೇಲೆ. ಅದು ಪ್ರಾಕ್ಟಿಕಲ್ ಆಗಿ ತಿಳ್ಕೊಂಡಾಗನೇ ಅದ್ರ ಸತ್ಯ ಗೊತ್ತಾಯ್ತು. ಈಗ ಯಾವುದೇ ಭಯ ಇಲ್ಲ, ಯಾವುದೇ ಚಿಂತೆ ಇಲ್ಲ, ಯಾವುದೇ ಕಷ್ಟನೂ ಯಾವುದು ಏನು ಅನ್ಸಲ್ಲ. ವರ್ತಮಾನದಲ್ಲಿ ಈ ಕ್ಷಣ ಏನಾಗ್ತದೆ ಇದು ನಾನು ಮಾತಾಡ್ತಾ ಇದ್ದೀನಿ, ನೀವೆಲ್ಲ ಕೇಳ್ತಾ ಇದ್ರಿ. ಇದೇ ತರ ನನ್ನ ಜೀವನದಲ್ಲಿ ಕೂಡ ಹಾಗೆ ಇರ್ತೇನೆ. ಯಾವುದು ಹಿಂದೆ ಚಿಂತೆ ಮಾಡಲ್ಲ, ಮುಂದೆನೂ ಭಯಪಡಲ್ಲ. ಇರೋವರೆಗೂ ಇದ್ದಿದ್ದು ಸತ್ಯ ಇದೆ. ಎಷ್ಟೇ ನಮ್ಗೆ ಈಗ್ಲೂ ಇದೆ. ಇವತ್ತೀಗ ಯಾರಾದ್ರೂ ಸತ್ತಾರ ಅಂದ್ರೆ, ಓಣೆಯಲ್ಲಿ ಸತ್ತಾರ ಅಂದ್ರೆ ನನಗೆ ಮಲಗಕ್ ಭಯ ಆಗ್ತಿತ್ತು. ಅವ್ರ ಮನೆ ಮುಂದೆ ಅವ್ರು ಓಡಾಡ್ತಿದ್ರು, ನಾನು ಒಂದ್ ತಿಂಗಳ ಕಡೆ ಹೋಗ್ತಾನೆ ಇರ್ಲಿಲ್ಲ. ಅಂತ ಭಯ ಇರುವಂತಾಗಿ ಇಡೀ ರಾತ್ರಿ ಎಲ್ಲ ಧ್ಯಾನ ಮಾಡಷ್ಟು ಧೈರ್ಯ ನನಗೆ ಬಂದಿದೆ. ಇವತ್ತು ಸಾವಾಗುತ್ತೆ ಅಂದ್ರೂ ಕೂಡ ನಿಜ, ಈ ಸಾವಾದ ನೆಕ್ಸ್ಟ್ ಇದಕ್ಕಿಂತ ಬೆಟರ್ ಜನ್ಮ ನನಗೆ ಸಿಗುತ್ತೋ ಅನ್ನೋ ನಂಬಿಕೆ ನನಗಿದೆ. ನನಗೊಂದಲ್ಲ, ಧ್ಯಾನ ಮಾಡೋರೆಲ್ಲರಿಗೂ ಈ ನಂಬಿಕೆ, ಈ ಭರವಸೆ ಇರುತ್ತೆ. ಮಾಡ್ಬೇಕಾಗಿರೋದು ಧ್ಯಾನ ಮಾಡೋದ್ರಿಂದ ಬೇರೆ ಯಾರನ್ನೋ ಉದ್ಧಾರ ಮಾಡೋದಲ್ಲ ರೀ, ನಮ್ಮ ಆತ್ಮನ್ನ ನಮ್ಮನ್ನ ನಾವು ಉದ್ಧಾರ ಮಾಡ್ಕೊಳ್ಳೋದು. ನಾನೇನ್ ಸರಿ ಮಾಡ್ಕೋಬೇಕು, ಏನ್ ನಾನು ಕಳ್ಕೋಬೇಕು, ಇವೆರಡು ತಿಳ್ಕೊಂಡ್ರೆ ಸಾಕು, ನಮ್ಮ ಜೀವನ ಆನಂದವಾಗಿರ್ತೈತಿ. ನಿಜವಾಗ್ಲೂ ನಾನು ಹೆಮ್ಮೆಯಿಂದ ಖುಷಿಯಿಂದ ಹೇಳ್ತೀನಿ. ಇವತ್ತು ನಾನು ಈ ತಿಂಗಳ ಕೆಳಗೆ ನನಗೆ ನಮ್ಮ ಅಣ್ಣನ ಮದುವೆಗೆ ಹೋಗಿದ್ದೆ. ಇಷ್ಟಕ್ಕೆ ಮುಂಚೆ ನಾನು ಏನಾದ್ರೂ ಮದುವೆಗೆ ಬಂದಿದ್ರೆ ಅಲ್ಲಿಂದ ನೋವುಗಳು ಹೊತ್ಕೊಂಡ್ ಬರ್ತಿದ್ದೆ ಜಾಸ್ತಿ. ಇನ್ನೊಂದು 6 ತಿಂಗಳವರೆಗೆ ಅವನ್ನೇ ನೆನೆಸ್ಕೊಂಡು ನೋವಾಗಂತ ರೀತಿ. ಬಟ್ ಈಗ ಆಗಲ್ಲ. ಅಲ್ಲಿ ಏನ್ ಕೇಳಿದ್ದ ಅಲ್ಲೇ ಬಿಟ್ಟು ಬಂದ್ಬಿಡ್ತಿದ್ದೀನಿ. ಯಾವುದು ನನ್ಗೆ ಏನು ಮಾಡ್ಲಕ್ಕಿಲ್ಲ. ಪ್ರತಿ ಕ್ಷಣ ಆನಂದವಾಗೇ ಇದ್ದೀನಿ, ಇನ್ನು ಮುಂದೆ ಕೂಡ ಆನಂದವಾಗೇ ಇರ್ತೀನಿ. ಇದೆಲ್ಲ ಈ ಧ್ಯಾನದಿಂದ ಮಾತ್ರ ಸಾಧ್ಯ. ನಿಜವಾಗ್ಲೂ ನಮ್ದು ಎಷ್ಟೋ ಜನ್ಮಗಳ ಪುಣ್ಯಗಳ ಫಲ ಈ ಧ್ಯಾನ ಸಿಕ್ಕಿರೋದು. ಇಂಥ ಧ್ಯಾನದಲ್ಲಿ ಬಂದು ನಾವು ಇದನ್ನ ಬಿಡದಂಗೆ ಕಂಟಿನ್ಯೂ ಮಾಡಿದ್ರೆ ಇದ್ರಾಗಿರೋ ಸತ್ಯ ಗೊತ್ತಾಗುತ್ತೆ. ಇದ್ರಾಗಿರೋ ಆನಂದ ಅನುಭವಕ್ಕೆ ಬಂದ್ರೇನೆ ಗೊತ್ತಾಗುತ್ತೆ. ಹೇಳಿದ್ರೆ ಖಂಡಿತ ಗೊತ್ತಾಗಲ್ಲ, ಕೇಳಿದ್ರು ಗೊತ್ತಾಗಲ್ಲ. ನಾವು 41 ಡೇಸ್ ಧ್ಯಾನ ಮಾಡಿ ಅದರದ ಅನುಭವ ತಗೊಂಡ್ರೇನೆ ನಮ್ಗೆ ಅರ್ಥ ಆಗೋದು. ಸುಮ್ಮನೆ ಕೇಳಿದೆ ಮಾಡಿದೆ, ಯಾರು ಹೇಳಿದ್ರೆ ಮಾಡಿದ್ರೆ ಅಲ್ಲ. ನಮಗೆ ನಾವು ತಿಳ್ಕೊಂಡು ಶ್ರದ್ಧೆ, ಭಕ್ತಿ, ವಿಶ್ವಾಸ ಇಟ್ಕೊಂಡು ನಾವು ಧ್ಯಾನ ಮಾಡಿದಾಗ ಇದ್ರ ಅರ್ಥ ಆಗುತ್ತೆ. ನಾನು ಹೇಳ್ತೀನಿ, ಮಕ್ಕಳ ಮೇಲೆ ಎಷ್ಟು ಪ್ರೀತಿ ಇರುತ್ತೆ, ಗಂಡ ಹೆಂಡತಿ ನಡುವೆ ಎಷ್ಟು ಅಭಿಮಾನ ಇರ್ತದೆ, ನಮ್ಮ ಮೇಲೆ ಆ ಧ್ಯಾನದ ಮೇಲೆ ನಮ್ಗೆ ಅಷ್ಟು ಭಕ್ತಿ, ಶ್ರದ್ಧೆ, ಅಭಿಮಾನ, ಪ್ರೀತಿಯಿಂದ ನಾವು ಧ್ಯಾನ ಮಾಡಿದಾಗ ಅದರದ ಸತ್ಯಾಂಶ ನಮ್ಗೆ ಗೊತ್ತಾಗುತ್ತೆ. ನಿಜವಾಗ್ಲೂ ಈ ಭೂಮಿ ಮೇಲೆ ಬಂದಾಗ್ಲಿಂದ ಹಿಡಿದು ಈ ಭೂಮಿ ಒಳಗೆ ಹೋಗೋವರೆಗೆ ಇರೋದು, ನಮ್ಮ ಜೊತೆಗಿರೋದು ಈ ಶ್ವಾಸ ಮಾತ್ರ. ಇದನ್ನು ನಾವು ಗಮನಿಸಿದಾಗ, ಅದಕ್ಕೆ ನಾವು ಗೌರವ ಕೊಟ್ಟಾಗ, ಅದಕ್ಕೆ ನಾವು ಪ್ರೀತಿ ಇಟ್ಟಾಗ ಸತ್ಯವಾಗ್ಲೂ ನಮ್ಮೆಲ್ಲರ ಜೀವನ ಅದ್ಭುತವಾಗಿರ್ತದೆ. ಹಾಗಾಗಿ ಎಲ್ಲರೂ ಧ್ಯಾನ ಮಾಡಿ ಆನಂದವಾಗಿರಿ. ಯಾವುದೂ ಶಾಶ್ವತವಲ್ಲ. ಈಗ ನಿಜ, ಯಾರೇ ಹೊಗಳಿದ್ರು ನಾನು ಹಿಗ್ಗಾಗಲ್ಲ. ಫಸ್ಟ್ ಇತ್ತು ಯಾರಾದ್ರೂ ಚಂದ ಇದೆ ಅಂದ್ರೆ ಅಬ್ಬಬ್ಬಾ ನಾನೇ ಚಂದ ಅನ್ಕೊಂತಿದ್ದೆ. ಈಗ ಯಾರು ಚಂದ ಇದಾರಂದ್ರೆ ಏನೂ ಆಗಲ್ಲ. ಯಾರಾದ್ರೂ ಬೈದ್ರು ಕೂಡ ಏನೋ ಅವ್ರಿಗೆ ನಂದು ನನಗೆ. ಆ ಒಂದು ಸಮಸ್ಥಿತಿಗೆ ಈ ಧ್ಯಾನ ತಂದಿರೋದಕ್ಕೆ ನಿಜವಾಗ್ಲೂ ತುಂಬಾ ಈ ಧ್ಯಾನಕ್ಕೆ ಶರಣು. ನಾನು ಒಂದು ಸಂಕಲ್ಪ ಮಾಡೀನ್ರಿ, ನನ್ನ ಕೊನೆಯ ಉಸಿರಿನವರೆಗೆ ನಾನು ಈ ಧ್ಯಾನ ಬಿಡೋದಿಲ್ಲ ಅಂತ. ನಿಜವಾಗ್ಲೂ ಅಂತ ಒಂದು ಮದುವೆಯಲ್ಲಿ ಇದ್ದಾಗ ನಾನು ಯಾವತ್ತೂ ಧ್ಯಾನ ಬಿಡ್ಲಿಲ್ರಿ. ಅಟ್ಲೀಸ್ಟ್ 20 ನಿಮಿಷ ನಾನು ಧ್ಯಾನ ಮಾಡಿದೆ. ಯಾಕಂದ್ರೆ ಅದೊಂದು ಬಲವಾಗಿ ಮನಸ್ಸಿದ್ದರೆ ಮಾರ್ಗ. ಆ ಒಂದು ನಾನು ಪ್ರತಿನಿತ್ಯ ನಾನು ಧ್ಯಾನ ಮಾಡ್ಬೇಕಂತ ಅನ್ಕೊಂಡಾಗ ಖಂಡಿತವಾಗ್ಲೂ ನಾವು ಅದನ್ನ ಧ್ಯಾನ ನಾವಲ್ಲ, ಆ ನೇಚರೇ ನಮ್ಗೆ ಮಾಡಿಸುತ್ತೆ. ಒಂದು ಮಾತು ಕೇಳಿದೀವಿ, ಧರ್ಮವನ್ನು ನಾವು ರಕ್ಷಿಸಿದ್ರೆ ಆ ಧರ್ಮ ನಮ್ಮನ್ನ ರಕ್ಷಿಸುತ್ತೆ. ಹಾಗೆ ಧ್ಯಾನವನ್ನು ನಾವು ಹಿಡ್ಕೊಂಡ್ರೆ ಆ ಧ್ಯಾನ ನಮ್ಮನ್ನ ಸಂಪೂರ್ಣವಾಗಿ ಆನಂದವಾಗಿರಂಗ ನೋಡ್ಕೊಳ್ತೇವೆ. ಥ್ಯಾಂಕ್ ಯು ಸರ್. ನಿಜವಾಗ್ಲಿ ಈ ಒಂದು ಇದರಲ್ಲಿ ನನಗೆ ಸಾರ್ ಅವ್ರ ಸಪೋರ್ಟ್ ಆಗಲಿ, ನನ್ನ ಆತ್ಮೀಯ ಗೆಳತಿಯರ ಸಪೋರ್ಟ್ ಆಗಲಿ ತುಂಬಾ ಚೆನ್ನಾಗಿದೆ. ನನಗೆ ಆತ್ಮ ಬಂಧುಗಳಂದ್ರೆ ಅರ್ಥ ಗೊತ್ತಾಗಿದ್ದಿಲ್ಲ ಫಸ್ಟಿಗೆ. ಈಗ ತಿಳಿತಾ ಇದೆ ಆತ್ಮ ಬಂಧುಗಳಂದ್ರೆ ನಾವೇ ಯಾವುದಾಗ್ಲಿ ನಾವು ನಿಷ್ಕಲ್ಮಶವಾಗಿ ಹೇಳ್ಕೊಳಂತ